ಇನ್ನು ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ನವರ ಕಿರುಕುಳಕ್ಕೆ ಬ್ರೇಕ್ ಹಾಕೋದಕ್ಕೆ ಸುಗ್ರೀವಾಜ್ಞೆ ಮುಖಾಂತರ ಕಾನೂನು ತರೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ರಾಜ್ಯ ಸರ್ಕಾರ ಈಗಾಗಲೇ ಸುಗ್ರೀವಾಜ್ಞೆ ಎಲ್ಲ ತಯಾರು ಮಾಡಿ ಅದು ಬಿಲ್ ತಯಾರು ಮಾಡಿ ಚೀಫ್ ಸೆಕ್ರೆಟರಿ ಅದನ್ನು ರಾಜ್ಯಪಾಲರಿಗೂ ಕೂಡ ಕಳಿಸ್ಕೊಟ್ಟಿದ್ರು. ಆದರೆ ರಾಜ್ಯಪಾಲರ ಅಂಕಿತ ಸ್ವಲ್ಪ ವಿಳಂಬ ಆಗೋ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಕಚೇರಿಯಿಂದ ಈಗಾಗಲೇ ಆ ಕರಡು ಪ್ರತಿಯನ್ನು ರಾಜ್ಯಪಾಲರಿಗೆ ಕಳಿಸ್ಕೊಡ್ಲಾಗಿತ್ತು. ಆದರೆ ರಾಜ್ಯಪಾಲರು ಇನ್ನೂ ಅಂಕಿತ ಹಾಕಿಲ್ಲ, ಸೈನ್ ಮಾಡಿಲ್ಲ. ಯಾಕೆಂದರೆ ನಿನ್ನೆ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವರು ರಾಜ್ಯಪಾಲರನ್ನ ಭೇಟಿಯಾಗಿದ್ದಾಗ ಒಂದಷ್ಟು ತಿದ್ದುಪಡಿಗಳನ್ನು ಹೇಳಿದಾರಂತೆ. ಕೆಲವೊಂದು ತಿದ್ದುಪಡಿಗಳನ್ನು ಹೇಳಿದ್ದಾರೆ ರಾಜ್ಯಪಾಲರು ಅಂತ ಗೊತ್ತಾಗಿದೆ. ಸೊ ಹಾಗಾಗಿ ಆ ತಿದ್ದುಪಡಿ ಆದ ನಂತರ ಮತ್ತೆ ರಾಜ್ಯಪಾಲರಿಗೆ ಕಳಿಸ್ಕೊಡ್ಬೇಕಾಗತ್ತೆ ಸರ್ಕಾರದ ವತಿಯಿಂದ. ಆಮೇಲೆ ಅವರು ಅದಕ್ಕೆ ಸೈನ್ ಮಾಡ್ತಾರೆ. ಪಬ್ಲಿಕ್ ಟಿವಿಗೆ ಸಿಕ್ಕಿರ್ತಕ್ಕಂಥ ಉನ್ನತ ಮೂಲಗಳ ಮಾಹಿತಿ ನಾನು ಪದೇ ಪದೇ ಹೇಳ್ತಾ ಇದ್ದೆ. ಕೊಟ್ಟ ದಿನವೇ ಅವರು ಸೈನ್ ಮಾಡಲ್ಲ. ಕಾನೂನು ಸಲಹೆಗಾರರಿಂದ ಸಲಹೆ ತಗೋಬೇಕಾಗುತ್ತೆ ರಾಜ್ಯಪಾಲರು. ನಾಳೆ ದಿನ ಕೋರ್ಟ್ನಲ್ಲಿ ಈ ಲಾ ಸ್ಕ್ರೂಟಿನಿ ಆಗಬೇಕಾದ್ರೆ ಅದಕ್ಕೆ ಸ್ಟೇ ಸಿಗಬಾರ್ದು, ತಡೆಯಾಜ್ಞೆ ಸಿಗಬಾರ್ದು. ಹಾಗಾಗಿ ಅದಕ್ಕೂ ಕೂಡ ಕೆಲವೊಂದು ಬದಲಾವಣೆಗಳನ್ನು ಅವರು ಹೇಳಿದಾರಂತೆ ರಾಜ್ಯಪಾಲರು. ಅದನ್ನು ಈಗ ಬದಲಾವಣೆ ಅವರಿಗೆ ಸರಿ ಅಂತ ಅನಿಸಿದ ಮೇಲೆ ಬದಲಾವಣೆ ಮಾಡಿ ಮತ್ತೆ ಕರಡು ಪ್ರತಿಯನ್ನು ರಾಜ್ಯಪಾಲರಿಗೆ ಕಳಿಸ್ಕೊಡ್ಬೇಕಾಗತ್ತೆ. ಅದು 1-2-3 ದಿನ ಆಗಬಹುದು, ವಿಳಂಬ ಆಗಬಹುದು ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ರಾಜ್ಯದಲ್ಲಿ ಹದ್ದು ಮೀರಿ ವರ್ತಿಸ್ತಾ ಇರುವಂತಹ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಸಿಬ್ಬಂದಿಗಳ ಆಟಾಟೋಪಕ್ಕೆ ಬ್ರೇಕ್ ಹಾಕುವುದಕ್ಕೆ ಮತ್ತೊಂದು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಮೈಕ್ರೋ ಫೈನಾನ್ಸ್ನವರು ಕಾಟವನ್ನು ಕೊಡ್ತಾ ಇದ್ದಾರಾ? ಆತಂಕ ಬೇಡ, ಸರ್ಕಾರದ ಸಹಾಯವಾಣಿಗೆ ಕರೆ ಮಾಡಿದರೆ ಸಾಕು. ಮೈಕ್ರೋ ಫೈನಾನ್ಸ್ ಕಿರುಕುಳವನ್ನು ತಡಿಲಿಕ್ಕೆ ಸರ್ಕಾರ ಈಗ ಸಹಾಯವಾಣಿಯನ್ನು ಓಪನ್ ಮಾಡಿದೆ. ಸಹಾಯವಾಣಿ ಸಂಖ್ಯೆ 112 ಅಥವಾ 1902ಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಶೋಷಣೆ ಮಾಡುವವರ ವಿರುದ್ಧ ನೀವು ಕಂಪ್ಲೇಂಟನ್ನು ಕೊಡಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. RVI ಸಹಾಯವಾಣಿ ಸಂಖ್ಯೆ 14448ಕ್ಕೂ ಕೂಡ ನೀವು ಕರೆ ಮಾಡಿ ಮಾಹಿತಿಯನ್ನು ಕೊಡಬಹುದು. ಮಾಹಿತಿಯನ್ನು ಕೊಟ್ಟರೆ ತತ್ಕ್ಷಣಕ್ಕೆ ಕ್ರಮ ತೆಗೆದುಕೊಳ್ಳುವ, ಸಿಬ್ಬಂದಿಗಳ ವರ್ತನೆಗೆ ಬ್ರೇಕ್ ಹಾಕುವಂತಹ ಕೆಲಸವನ್ನು ಸರ್ಕಾರದ ಮಟ್ಟದಲ್ಲಿ ತೆಗೆದುಕೊಳ್ಳಲಾಗುತ್ತೆ ಅಂಥೇಳಿ ಈಗಾಗಲೇ CS ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಕಾನೂನನ್ನು ತರಲಿಕ್ಕೆ ಇನ್ನೂ ಕೂಡ ರಾಜ್ಯಪಾಲರ ಅಂಕಿತ ಬಿದ್ದಿಲ್ಲ. ಹಾಗಾಗಿ ರಾಜ್ಯದಲ್ಲಿ ಸಾವುಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಬೇರೆ ಬೇರೆ ಪ್ರಕರಣಗಳು ಕೂಡ ವರದಿ ಆಗ್ತಾ ಇದೆ ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಈಗ ಸಹಾಯವಾಣಿಯನ್ನು ತೆರೆದಿರುವಂತಹದ್ದು. ಆಯಾ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಇದನ್ನು ನಿರ್ವಹಿಸಲಿಕ್ಕೂ ಕೂಡ ಪ್ಲಾನ್ ಮಾಡಿಕೊಂಡಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ್, ಒಂದು ಕಡೆ ರಾಜ್ಯಪಾಲರ ಅಂಕಿತ ಇನ್ನೂ ಕೂಡ ಸುಗ್ರೀವಾಜ್ಞೆಗೆ ಬಿದ್ದಿಲ್ಲ, ಡಿಲೇ ಯಾಕೆ ಆಗ್ತಾ ಇದೆ ಅನ್ನೋದು ಒಂದು ಕಡೆ. ಮತ್ತೊಂದು ಕಡೆ ಈ ಸಹಾಯವಾಣಿಯನ್ನು ಓಪನ್ ಮಾಡಿದಾರಲ್ಲ, ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳಿ. ಪ್ರೇಮ್, ಒಂದೇದು ಸುಗ್ರೀವಾಜ್ಞೆ ವಿಚಾರವಾಗಿ CM ಕಚೇರಿಯಿಂದ ರಾಜ್ಯಪಾಲರ ಕಚೇರಿಗೆ ಆ ಒಂದು ಕರಡನ್ನು ಕಳಿಸಲಾಗಿದೆ. ರಾಜ್ಯಪಾಲರು ಈ ವಿಚಾರವಾಗಿ ಒಂದಷ್ಟು ಸ್ಪಷ್ಟನೆ ಅಥವಾ ತಿದ್ದುಪಡಿಗೆ ಸೂಚನೆಯನ್ನು ನೀಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದ್ದಾವೆ. ನಿನ್ನೆ CS ಶಾಲಿನಿ ರಜನೀಶ್ ಅವರು ಮತ್ತು CM ಅವರ ಕಾರ್ಯದರ್ಶಿ ಆದಂಥ ಅತೀಕ್ ಅವರು ರಾಜ್ಯಪಾಲರ ಬಳಿ ಈ ಒಂದು ವಿಚಾರಕ್ಕೆ ಹೋಗಿದ್ರು. ಆಗ ಕೆಲವೊಂದು ಅಂಶಗಳನ್ನು ತಿದ್ದುಪಡಿ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ರಾಜ್ಯಪಾಲರು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು. ಅದನ್ನು ತಿದ್ದುಪಡಿ ಮಾಡಿದ ಬಳಿಕ ಮತ್ತೆ ವಾಪಸ್ ರಾಜ್ಯಪಾಲರಿಗೆ ಕಳಿಸ್ತಾರೆ. ಬಹುಶಃ ಅದಾದ ನಂತರ ಆ ರಾಜ್ಯಪಾಲರು ಸುಗ್ರೀವಾಜ್ಞೆಯ ಕರಡಿಗೆ ಸಹಿಯನ್ನು ಹಾಕುವಂತಹ ಸಾಧ್ಯತೆ ಇದೆ. ಹೀಗಾಗಿ ಇದು 1-2-3 ದಿನ ವಿಳಂಬ ಆಗುವಂತಹ ನಿಟ್ಟಿನಲ್ಲಿ ಈಗ ಮೈಕ್ರೋ ಫೈನಾನ್ಸ್ ಅವರೇನು ಕಿರುಕುಳ ಕೊಡ್ತಿದ್ದಾರೆ ತತ್ಕ್ಷಣಕ್ಕೆ ಅದನ್ನು ತಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಮತ್ತೆ ಯಾರು ಕಿರುಕುಳಕ್ಕೆ ಒಳಗಾಗ್ತಿದ್ದಾರೆ ಅವರ ರಕ್ಷಣೆ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಮುಂದೆ ಬಂದಿದೆ. ನಿನ್ನೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂತಹ ಶಾಲಿನಿ ರಜನೀಶ್ ಅವರು ಸಹಾಯವಾಣಿಯನ್ನ ಪ್ರಾರಂಭ ಮಾಡಿ ಅದಕ್ಕೆ ಯಾರಾದರೂ ಕಿರುಕುಳ ಕೊಟ್ಟರೆ ಮಾಹಿತಿಯನ್ನು ನೀಡಿದ್ರೆ ತಕ್ಷಣವೇ ಅವರಿಗೆ ರಕ್ಷಣೆಯನ್ನು ಕೊಡ್ತೀವಿ ಅನ್ನುವಂತಹ ಮಾಹಿತಿಯನ್ನು ನೀಡಿದ್ದಾರೆ. ಈಗ ನೀವು ಹೇಳಿದ ಸಹಾಯವಾಣಿ ನಂಬರ್ಗೆ ಯಾರೇ ಮೈಕ್ರೋ ಫೈನಾನ್ಸ್ ಅವರು ಕಿರುಕುಳ ಕೊಡ್ತಿದ್ರೆ, ಅವರಿಗೆ ತೊಂದರೆಯನ್ನು ಕೊಡ್ತಿದ್ರೆ, ಧಮಕಿಯನ್ನು ಹಾಕ್ತಿದ್ರೆ, ಗೂಂಡಾಗಳು ಬಂದು ಅವರನ್ನ ಬೆದರಿಕೆ ಹಾಕ್ತಿದ್ರೆ ತಕ್ಷಣವೇ ಅವರು ಸಹಾಯವಾಣಿಗೆ ಕರೆ ಮಾಡಿದ್ರೆ ನೇರವಾಗಿ ಅಲ್ಲಿಂದ ಡೈರೆಕ್ಟ್ ಆಗಿ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತೆ. ಪೊಲೀಸರು ಅಲ್ಲಿಗೆ ಹೋಗಿ ಕ್ರಮಗಳನ್ನು ತೆಗೆದುಕೊಳ್ತಾರೆ. ಹೀಗಾಗಿ CS ಅವರು ಕೂಡ ಸಾರ್ವಜನಿಕರಿಗೆ ಮನವಿಯನ್ನು ಮಾಡಿದ್ದಾರೆ, ಯಾರಾದ್ರಿಂದ ತೊಂದರೆ ಆದ್ರೆ ತಕ್ಷಣ ಸಹಾಯವಾಣಿಗೆ ಕರೆ ಮಾಡಿ ಅನ್ನುವಂಥದ್ದು. ಒಂದು ಸುಗ್ರೀವಾಜ್ಞೆ 1-2-3 ದಿನ ತಡ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸಹಾಯದ ರೂಪದಲ್ಲಿ ಸಹಾಯವಾಣಿಯನ್ನ ಸರ್ಕಾರ ಪ್ರಾರಂಭ ಮಾಡಿರುವಂತದ್ದು. ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ಶ್ರೀನಿವಾಸ್.